ಎಲ್ಲ ಡಾಕ್ಟರು ದೇವರಲ್ಲ, ಕೆಲವರಂತೂ ಡಾಕ್ಟ್ರೇ ಅಲ್ಲ. ನಕಲಿ ಡಾಕ್ಟರ್ಗಳ ಕೈಯಲ್ಲಿ ಅಸಲಿ ಜೀವಗಳ ಜೂಜಾಟ. ನಿಮಗೆ ಚಿಕಿತ್ಸೆ ಕೊಡೋ ಡಾಕ್ಟರ್ ಅಸಲಿನಾ ನಕಲಿನಾ? ಫಸ್ಟ್ ವಾಯ್ಸ್ ನ್ಯೂಸ್ ವಾಹಿನಿಯ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ. ವೈದ್ಯೋ ನಾರಾಯಣ ಹರಿ ಅನ್ನೋದು ನಮ್ಮ ಸಂಸ್ಕಾರ ಹಾಗೂ ಸಂಪ್ರದಾಯ. ಹಾಗಾಗಿ ಡಾಕ್ಟರ್ಗಳನ್ನ ದೇವರು ಅಂತ ಇವತ್ತಿಗೂ ನಂಬೋದು ಒಂದ್ ರೀತಿಯಲ್ಲಿ ಅನಿವಾರ್ಯ ಕೂಡ ಹೌದು. ಆದ್ರೆ ಇವತ್ತು ವೈದ್ಯ ವೃತ್ತಿ ಸೇವೆಯಾಗಿ ಉಳ್ಕೊಂಡಿದ್ರೆ 1-2% ಮಾತ್ರ. ಉಳಿದಿರೋದೆಲ್ಲ ವ್ಯಾಪಾರ. ಆಸ್ಪತ್ರೆಗಳೆಲ್ಲ ಇವತ್ತು ಬಿಸ್ನೆಸ್ ಸೆಂಟರ್ಗಳಾಗಿವೆ ಅಂತ ಆತಂಕ ಪಡೋ ಹೊತ್ತಲ್ಲಿ ಇದಕ್ಕಿಂತ ಭಯಾನಕವಾಗಿ ನಕಲಿ ಡಾಕ್ಟರ್ಗಳ ಹಾವಳಿ ಜಾಸ್ತಿಯಾಗಿದೆ. ನಾವು ನಂಬ್ಕೊಂಡು ಹೋಗೋ ಎಷ್ಟೋ ಡಾಕ್ಟರ್ಗಳು ಡಿಗ್ರಿ ತಗೊಂಡೇ ಇರೋದಿಲ್ಲ. ಅಂದ್ರೆ ನಿಮಗೆ ಆಶ್ಚರ್ಯ ಮಾತ್ರ ಅಲ್ಲ, ಭಯ ಕೂಡ ಆಗಬಹುದು. ಸಾಮಾನ್ಯವಾಗಿ ಅನಾರೋಗ್ಯ ಅಂತ ಡಾಕ್ಟರ್ ಹತ್ರ ಹೋದಾಗ ಅವರು ನಮ್ಮನ್ನ ಟೆಸ್ಟ್ ಮಾಡ್ತಾರೆ ಹೊರತು ಅವರು ಒರಿಜಿನಲ್ಲೋ ಡೂಪ್ಲಿಕೇಟೋ ಅಂತ ನಾವು ಟೆಸ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಒಂದ್ ವೇಳೆ ಟೆಸ್ಟ್ ಮಾಡಿದ್ರೂ ಅವರು ತೋರಿಸೋ ಸರ್ಟಿಫಿಕೇಟ್ ಅಸಲಿನೋ ನಕಲಿನೋ ಅಂತ ಸಾಮಾನ್ಯರಿಗೆ ತಿಳಿಯೋದೂ ಇಲ್ಲ. ಇದನ್ನೇ ಬಂಡವಾಳ ಮಾಡಿಕೊಂಡು ದೇಶದಾದ್ಯಂತ ಸಾವಿರಾರು ನಕಲಿ ಡಾಕ್ಟರ್ಗಳು ರೋಗಿಗಳಿಗೆ ಚಿಕಿತ್ಸೆ ನೀಡ್ತಿದ್ದಾರೆ. ಎಷ್ಟೋ ಕಡೆ ಕಂಪೌಂಡರ್ಗಳು, ನರ್ಸ್ಗಳು ಡಾಕ್ಟರ್ಗಳಾಗಿ ಕ್ಲಿನಿಕ್ ಇಟ್ಕೊಂಡು ವ್ಯಾಪಾರ ಮಾಡೋದು ನಡೀತಾನೆ ಇರುತ್ತೆ. ಕೆಲವರು ಅಪ್ಪ ಡಾಕ್ಟರ್ ಆಗಿದ್ರೆ ಅವರ ಜೊತೆಗೆ ಕೆಲಸ ಮಾಡ್ತಾ ಮಾಡ್ತಾ ನಂತರ ಮಗನೇ ಡಾಕ್ಟರ್ ಆಗಿ ಆ ಕ್ಲಿನಿಕ್ ನಡ್ಸ್ಕೊಂಡು ಹೋಗ್ತಿರೋ ಉದಾಹರಣೆಗಳು ಕೂಡ ಇವೆ. ಇವರಲ್ಲಿ ಎಷ್ಟೋ ಜನ MBBS ಬಿಡಿ ನೆಟ್ಗೆ 10ನೇ ಕ್ಲಾಸ್ ಕೂಡ ಪಾಸ್ ಮಾಡಿರೋದಿಲ್ಲ. ಮೊನ್ನೆ ಗುಜರಾತ್ ಪೊಲೀಸರು 14 ಜನ ನಕಲಿ ವೈದ್ಯರನ್ನ ಅರೆಸ್ಟ್ ಮಾಡಿದ್ದಾರೆ. ಇವರಲ್ಲಿ ಹೆಚ್ಚಿನವರು ಹೈಸ್ಕೂಲ್ ಡ್ರಾಪ್ ಔಟ್ಸ್ ಅಂದ್ರೆ ನಂಬಲೇಬೇಕು. ಇದಕ್ಕಿಂತ ದೊಡ್ಡ ಶಾಕಿಂಗ್ ನ್ಯೂಸ್ ಏನ್ ಗೊತ್ತಾ? ಇವರೆಲ್ಲರ ಕೈಯಲ್ಲೂ ಡಾಕ್ಟರ್ ಓದಿರೋದಕ್ಕೆ ಸಾಕ್ಷಿಯಾಗಿ ಸರ್ಟಿಫಿಕೇಟ್ಗಳು ಕೂಡ ಇವೆ. ವಿಚಿತ್ರ ಅಂದ್ರೆ ಇವರಿಗೆಲ್ಲ ಕೇವಲ 70,000ಕ್ಕೆ ಡಾಕ್ಟರ್ ಸರ್ಟಿಫಿಕೇಟ್ಗಳು ಸಿಕ್ಕಿವೆ. ಇವರ ಮುಂದೆ ಲಕ್ಷ ಕೋಟಿಗಳನ್ನ ಖರ್ಚು ಮಾಡಿ 5-6 ವರ್ಷಗಳ ಕಾಲ ಕಷ್ಟಪಟ್ಟು ಓದೋದೆಲ್ಲ ವೇಸ್ಟ್ ನೋಡಿ. 70,000 ಕೊಟ್ರೆ 7ನೇ ಕ್ಲಾಸ್ ಓದಿದವನು ಕೂಡ ಇಲ್ಲಿ ಡಾಕ್ಟರ್ ಆಗಿ ಕ್ಲಿನಿಕ್ ಇಟ್ಕೋಬಹುದು. ಈ ವಾಟ್ಸ್ಆಪ್ ಯೂನಿವರ್ಸಿಟಿಗಳಲ್ಲಿ ಓದಿರೋ ಡಾಕ್ಟರ್ಗಳಲ್ಲಿ ಕೆಲವರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳನ್ನೂ ನಡೆಸ್ತಿದ್ದಾರೆ ಅಂದ್ರೆ ಇವರೆಲ್ಲ ಅದಿನ್ನೆಷ್ಟು ಸಾವಿರ ಜನಗಳ ಜೀವದ ಜೊತೆ ಆಟ ಆಡಿರಬಹುದು ಯೋಚನೆ ಮಾಡಿ. ಇಂತಹ ಸೂಪರ್ ಸ್ಪೆಷಲಿಸ್ಟ್ ಡಾಕ್ಟರ್ಗಳು ಗುಜರಾತ್ ಮಾತ್ರ ಅಲ್ಲ, ನಮ್ಮ ರಾಜ್ಯದಲ್ಲಿ, ನಮ್ಮ ಊರುಗಳಲ್ಲಿ, ಕೊನೆಗೆ ನಮ್ಮ ಬೀದಿಗಳಲ್ಲೂ ಇರ್ತಾರೆ. ಅದರಲ್ಲೂ ಬೇರೆ ಯಾವುದೋ ಡಿಗ್ರಿ ಮಾಡಿಕೊಂಡು ಅಲೋಪತಿ ಪ್ರಾಕ್ಟೀಸ್ ಮಾಡೋರಿಗಂತೂ ಲೆಕ್ಕವೇ ಇಲ್ಲ. ಕೆಲವು ಬೇರೆ ವಿಭಾಗದ ಡಾಕ್ಟರ್ಗಳಿಗೆ ಸ್ಟೆಥೋಸ್ಕೋಪ್ ಬಳಸೋ ಹಾಗಿಲ್ಲ, ಇಂಜೆಕ್ಷನ್ ಕೊಡೋ ಹಾಗಿಲ್ಲ. ಆದರೆ ಇವರು ಆಯಸ್ಸು ತೀರಿರೋ ಪೇಷಂಟ್ಗಳು ಬಂದ್ರೆ ಭರ್ಜರಿಯಾಗಿ ಸರ್ಜರಿ ಕೂಡ ಮಾಡಿ ಬಾಡಿನ ನೀಟಾಗಿ ಪ್ಯಾಕ್ ಮಾಡಿ ಮನೆಗೆ ಕಳಿಸ್ತಾರೆ. ಇಂತಹ ನಕಲಿ ಡಾಕ್ಟರ್ಗಳೇ ನಮ್ಮ ಸುತ್ತ ತುಂಬಿಕೊಂಡಿದ್ದಾರೆ ಅಂದ್ರೆ ಜನರ ಜೀವದ ಕಥೆ ಏನಾಗಬೇಡ ಹೇಳಿ. ಯಾವಾಗ್ಲೋ ಒಂದೊಂದ್ಸಲ ಇವರು ಸಿಕ್ಕಿ ಬಿದ್ದು ಸ್ವಲ್ಪ ಟೈಮ್ ಅಂಗಡಿ ಮುಚ್ತಾರೆ ಅಷ್ಟೇ. ಆಮೇಲೆ ಮತ್ತೆ ಯಾವುದೋ ಊರಲ್ಲಿ ದಿನಸಿ ಅಂಗಡಿ ತೆರೆಯುವಷ್ಟೇ ಸುಲಭವಾಗಿ ಕ್ಲಿನಿಕ್ ಓಪನ್ ಮಾಡಿ ಟ್ರೀಟ್ಮೆಂಟ್ ಶುರು ಮಾಡೇ ಬಿಡ್ತಾರೆ. ರೋಗಿಗಳು ಅಷ್ಟೇ ಕಣ್ಮುಚ್ಚಿ ನಂಬಿಕೊಂಡು ಹೋಗಿ ಕ್ಯೂನಲ್ಲಿ ನಿಂತ್ಕೊಂಡು ಇಂಜೆಕ್ಷನ್ ಚುಚ್ಚಿಸ್ಕೊಂಡು ಬರ್ತಾರೆ. ಬೇರೆ ಯಾರೋ ಡೂಪ್ಲಿಕೇಟ್ ಆದ್ರೂ ಇಷ್ಟು ಡೇಂಜರ್ ಆಗಿ ಕಾಣೋದಿಲ್ಲ. ಇಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆಯಾದ್ರೆ ಜೀವಗಳೇ ಹೊರಟು ಹೋಗುತ್ತೆ. ಇಂತಹ ನಕಲಿ ಡಾಕ್ಟರ್ಗಳು ಯಾವುದೇ ರೋಗಿಗಳು ಬಂದ್ರು ಒಂದಷ್ಟು ಕಾಮನ್ ಮೆಡಿಸಿನ್ಸ್ ಕೊಟ್ಟು ಕಳಿಸ್ತಾರೆ, ಅಥವಾ ಎಲ್ರಿಗೂ ಒಂದೇ ರೀತಿಯ ಚಿಕಿತ್ಸೆ ಕೊಟ್ಟು ಡಾಕ್ಟರ್ ಅನ್ನಿಸ್ಕೊಳ್ತಾರೆ. ಇವರ ತಪ್ಪಿನಿಂದ ಜೀವ ಹೋದ್ರೂ ಜನರಿಗೆ ಅದು ಸಾಮಾನ್ಯವಾಗಿ ಗೊತ್ತಾಗೋದಿಲ್ಲ. ರೋಗಿ ಕಾಯಿಲೆಯಿಂದ ಸತ್ತಿದ್ದಾರೆ ಅಂತಾನೆ ಅಂದ್ಕೊಳ್ತಾರೆ. ಹೀಗಾಗಿ ನಕಲಿ ಡಾಕ್ಟರ್ಗಳಿಗೆ ಭಯವಾಗ್ಲಿ ಪಾಪ ಪ್ರಜ್ಞೆಯಾಗ್ಲಿ ಇರುವುದೇ ಇಲ್ಲ. ಇಂತಹ ನಕಲಿ ಡಾಕ್ಟರ್ಗಳು ಸಿಕ್ಕಿ ಬಿದ್ದು ಕೇಸ್ ದಾಖಲಾಗಿ ಅರೆಸ್ಟ್ ಆದ್ರೂ ಕೂಡ ಗಂಭೀರವಾದಂತಹ ಶಿಕ್ಷೆ ಆಗಿರುವಂತಹ ಉದಾಹರಣೆಗಳಿಲ್ಲ. ಹಾಗಾಗಿ ಇವರು ಸಿಕ್ಕಿ ಬಿದ್ರೂ ಪರವಾಗಿಲ್ಲ, ಆಮೇಲೆ ನೋಡ್ಕೊಂಡ್ರಾಯ್ತು ಅನ್ನೋ ಧೋರಣೆಯಲ್ಲಿಯೇ ಇರ್ತಾರೆ. ಒಟ್ನಲ್ಲಿ ಜನ ಹುಷಾರಾಗಿರ್ಬೇಕಷ್ಟೇ. ಸರ್ಕಾರವು ಇದರ ಬಗ್ಗೆ ಸರಿಯಾದ ಕ್ರಮವನ್ನ ತೆಗೆದುಕೊಳ್ಳಲೇಬೇಕು. ಜನರಿಗೆ ಡಾಕ್ಟರ್ ಅಸಲಿ ಅಂತ ಗೊತ್ತಾಗೋದಕ್ಕೆ ಏನಾದ್ರೂ ಒಂದು ಸೂಕ್ತವಾದ ವ್ಯವಸ್ಥೆಯನ್ನ ಮಾಡಬೇಕು. ಈ ಫೇಕ್ ಡಾಕ್ಟರ್ಗಳ
ಕತೆ ಹೀಗಾದ್ರೆ ಕೆಲವು ಗೂಗಲ್ ಸೆಕ್ಸ್ ಡಾಕ್ಟರ್ಗಳ ಕತೆ ಇನ್ನೂ ವಿಚಿತ್ರವಾಗಿದೆ. ಅದರಲ್ಲೂ ಇಂತಹ ವಿಚಾರಗಳನ್ನ ಮಾತಾಡಿ ಗಮನ ಸೆಳೆಯೋ ಹೆಣ್ಣು ಮಕ್ಕಳು ಕೂಡ ಇದ್ದಾರೆ. ಇದರ ಬಗ್ಗೆ ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಮತ್ತಷ್ಟು ವಿಶೇಷ ಸುದ್ದಿ ಹಾಗೂ ಮಾಹಿತಿಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ವಾಯ್ಸ್ ನ್ಯೂಸ್ ಕನ್ನಡ.